ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡೋದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡೋದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡೋದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡೋದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡೋದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ
ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡುವುದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡುವುದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅಬಕಾರಿ ಆಡಿಯೋ ಬಾಂಬ್ ಬೆನ್ನಲ್ಲೇ ಮತ್ತೊಂದು ಘಟನೆ ನಡೆದಿರುವಂತದ್ದು. ತಿಮ್ಮಾಪುರ ಇಲಾಖೆಯ ಮತ್ತೋರ್ವ ಅಧಿಕಾರಿಯ ಅಮಾನತ್ತಾಗಿದೆ. ಲೈಸೆನ್ಸ್ ಲಂಚಾವತಾರದ ಮತ್ತೊಂದು ಚಹರೆ ಬಯಲಾಗಿದೆ. CL7 ಲೈಸೆನ್ಸ್ ನೀಡುವುದಕ್ಕೆ ಲಂಚ ಕೇಳಿದ ಆರೋಪ. ಮಂಡ್ಯ ಅಬಕಾರಿ ಉಪ ಆಯುಕ್ತ ನಾಗಶಯನ ಅಮಾನತ್ತಾಗಿರುವಂತಹ ಅಧಿಕಾರಿ. ಲೈಸೆನ್ಸ್ ನೀಡುವುದಕ್ಕೆ ಸುಂದರ್ ಅನ್ನೋರಿಂದ 60 ಲಕ್ಷ ರೂಪಾಯಿ ಡಿಮ್ಯಾಂಡ್. ಆಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದು ಸುಂದರ್. ಸೋಮನಹಳ್ಳಿಯಲ್ಲಿ CL7 ಬಾರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಮಂಡ್ಯ ಜಿಲ್ಲೆಯ KR ಪೇಟೆಯ ತಾಲೂಕಿನ ಸೋಮನಹಳ್ಳಿಯಲ್ಲಿ ಈ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಹೇಳಿ ನಾಗಶಯನ ಬೇಡಿಕೆ ಇಟ್ಟಿದ್ದಾರಂತೆ. ಆ ಆಡಿಯೋ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಸುಂದರ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಇದು ಖಾತ್ರಿ ಆಗ್ತಾ ಇದ್ದಂತೆ ಅಧಿಕಾರಿಯನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ.